ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂದರೆ ನಮ್ಮ ಭಾವಗಳು, ನಮ್ಮ ಭಾವನೆಗಳು ಹಾಗೂ ನಮ್ಮ ಮನಸ್ಸು ಎಲ್ಲವುದನ್ನು ಭಗವಂತನಿಗೆ ಅರ್ಪಿಸ್ಬಿಡ್ಬೇಕಂತ. ಯಾಕೆ ಅಂತ ಅಂದರೆ ಇವತ್ತಿನ ಕತೆ ಹೇಳುತ್ತೆ ಕಾರಣ ಏನು ಅಂತ. ಒಬ್ಬ ಸೇಲ್ಸ್ ಮ್ಯಾನ್ ಇರ್ತಾನೆ. ಅವನು ಹೀಗೆ ಮನೆಯನ್ನು ಸುತ್ತಿ ತುಂಬ ಸುಸ್ತಾಗೋಗಿರುತ್ತೆ. ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಅವನು ಹೋಗಬೇಕಾಗಿರುತ್ತೆ. ಹೋಗ್ಬೇಕಾದ್ರೆ ಯಾವುದೋ ಒಂದು ಮನೆ ಸಿಕ್ಕರೆ ಸಾಕಪ್ಪ. ಮೊದಲು ಮನೆ ಕಂಡ ತಕ್ಷಣ ಆ ಮನೆಯವರ ಬಳಿ ನಾನು ನೀರು ಕೇಳಿ ಮೊದಲು ನೀರು ಕುಡಿಬೇಕು, ಈ ಬೇಸಿಗೆಯ ತಾಪ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾನೆ. ಮನೆ ಕಾಣುತ್ತೆ. ಮನೆ ಕಾಣಿದ ತಕ್ಷಣ ಆ ಮನೆ ಒಡತಿ ಸಹ ಅಲ್ಲೇ ಕೂತಿರ್ತಾಳೆ. ಆಕೆಗೆ ಕೇಳ್ತಾನೆ, ಅಮ್ಮ ಸ್ವಲ್ಪ ನೀರು ಕೊಡ್ತೀರಾ, ತುಂಬ ಬಿಸಿಲು, ನಾನು ತುಂಬ ದೂರದಿಂದ ನಡ್ಕೊಂಡು ಬಂದೆ ಅಂತ. ಆಗ ಮನೆ ಒಡತಿ ಹೇಳ್ತಾಳೆ, ಸ್ವಲ್ಪ ಕಾಯ್ತೀರಾ ಅಂತ. ಖಂಡಿತ ಅಂತ ಹೇಳಿ ಅವನು ನಿಂತ್ಕೊತಾಳೆ. ಆಕೆ ಒಳಗೆ ಹೋಗ್ತಾಳೆ. ಒಳಗೆ ಹೋಗಿ ತುಂಬ ಹೊತ್ತಾದರೂ ಬರೋದೇ ಇಲ್ಲ. ಇವನಿಗೆ ಆ ಬಾಯಾರಿಕೆ ಮತ್ತು ಕೋಪ ಒಟ್ಟೊಟ್ಟಿಗೆ ಬಂದ್ಬಿಡತ್ತೆ. ಅಲ್ಲ, ಒಂದು ನೀರು ಕೇಳಿದ್ರೆ ಈ ಹೆಂಗಸಿಗೆ ನೀರು ಕೊಡೋದಕ್ಕಾಗೋದಿಲ್ವಾ ಅಂತ. ಆಕೆ ಬರ್ತಾಳೆ. ಬಂದು ನೀರು ಯಾಕಪ್ಪ, ತುಂಬ ಬಿಸಿಲಿತ್ತು, ಹಾಗಾಗಿ ನಿಂಬೆಹಣ್ಣಿನ ಪಾನಕನೇ ಮಾಡ್ಕೊಂಡು ಬಂದೆ, ತಗೊಳ್ಳಿ ಅಂತ ಹೇಳ್ತಾನೆ. ಆಗ ತಕ್ಷಣ ಆ ವ್ಯಕ್ತಿ, ಅಬ್ಬಾ ನಾನು ಎಷ್ಟು ಮುಟ್ಟಾಳ ಅಲ್ವಾ, ಪಾಪ ಅವರು ನೀರು ಬೇಡ ಜ್ಯೂಸ್ ಕೊಡಬೇಕು ಅಂತ ಇದ್ದರು, ನಾನು ನೋಡಿದ್ರೆ ಇವ್ರಿಗೆ ಬೈದ್ಬಿಟ್ನಲ್ಲ ಅಂದ್ಬಿಟ್ಟು ಮೊದಲ ಒಂದು ಗುಟುಕು ಜ್ಯೂಸನ್ನ ಕುಡಿತಾರೆ. ಕುಡಿದಿದ ತಕ್ಷಣ ಕಹಿ ಇರುತ್ತೆ. ಅಲ್ಲ, ಇಷ್ಟು ತಡವಾಗಿ ಜ್ಯೂಸ್ ತಂದುಕೊಟ್ರು, ಮಾಡಿದ್ರು ಸರಿಯಾಗಿ ಮಾಡ್ಕೊಂಬರೋದಕ್ಕಾಗೋದಿಲ್ವಾ ಅಂತ ಮತ್ತೆ ಬೈಕೊತಾಳಂತೆ ಮನಸ್ಸಲ್ಲಿ. ಆಗ ಆಕೆ ಒಂದು ನಿಮಿಷ ಕುಡಿಬೇಡಿ ಅಂತ ಹೇಳ್ತಾಳಂತೆ. ಇವನು ಮುಖ ನೋಡ್ತಾನೆ. ಈಗ ಎಲ್ಲರೂ ಶುಗರು ಅದು ಇದು ಅಂತ ಹೇಳ್ತಾರಲ್ವ, ಅದಕ್ಕೆ ನಾನು ಸಕ್ಕರೆ ಪುಡಿಯನ್ನು ಸಪ್ರೇಟಾಗಿ ತೊಗೊಂಡು ಬಂದಿದ್ದೀನಿ. ನಿಮಗೆ ಎಷ್ಟು ಚಮಚ ಹಾಕಲಿ ಹೇಳಿ, ಒಂದೇ ನಿಮಿಷ ಹಾಕ್ಕೊಡ್ತೀನಿ. ಏಕೆಂದರೆ ಇತ್ತೀಚೆಗೆ ಶುಗರ್ ಅಂತ ಯಾರೂ ಮತ್ತು ಡಯಟ್ ಅಂತಾರೆ, ಹಾಗಾಗಿ ಯಾರೂ ಸಕ್ಕರೆಯನ್ನು ಹಾಕ್ಕೊಳ್ಳೋದಿಲ್ಲ ಅಲ್ವಾ, ಹಾಗಾಗಿ ಸಕ್ಕರೆಯನ್ನು ನಾನು ಸಪ್ರೇಟಾಗಿ ತಂದೆ ಅಂತ ಆಕೆ ಹೇಳ್ತಾಳೆ. ಮತ್ತೆ ಅವನಿಗೆ ಅನಿಸುತ್ತೆ, ಛೇ ನಾನು ಎಂಥ ಮುಟ್ಟಾಳ, ಪಾಪ ಈಕೆ ನನ್ನ ಆರೋಗ್ಯದ ಬಗ್ಗೆನೂ ಗಮನ ಕೊಟ್ಟರು, ಆದರೆ ಮತ್ತೆ ನಾನು ಈಕೆಗೆ ಬೈದ್ಬಿಟ್ನಲ್ಲ ಅಂತ. ಅಂದರೆ ಈ ಕಥೆಯ ಅರ್ಥ ಏನಪ್ಪ ಅಂತ ಅಂದರೆ, ನಮ್ಮ ಮನಸ್ಸು ಮಂಗದ ಹಾಗೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಗಳಿಗೆಗೆ ಒಂದೊಂದು ರೀತಿ ಯೋಚನೆಯನ್ನು ಮಾಡ್ತಾ ಇರುತ್ತೆ. ಅದಕ್ಕೆ ಅದನ್ನು ನಾವು ಹೇಳಬೇಕು, ಭಗವಂತನಿಗೆ ಅರ್ಪಿಸಿ, ಭಗವಂತ ಈ ಮನಸ್ಸನ್ನು ಕಾಪಾಡೋ ಭಾರ ನಿಂದು, ಹಾಗೂ ನಿನ್ನ ಧ್ಯಾನಕ್ಕೆ ನಾನು ಬರಬಲ್ಲೆ, ನನ್ನ ಮನಸ್ಸನ್ನು ಸಹ ತರಿಸುವ ಭಾರ ನಿನ್ನದು ತಂದೆ ಅಂತ ನಾವು ಭಗವಂತನಿಗೆ ಹೇಳಬೇಕಾಗತ್ತೆ. ಹಾಗೂ ಈ ಮಾತನ್ನು ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ, ನಿನ್ನ ಭಾವನೆ ಎಲ್ಲವುದೂ ಸಹ ನನ್ನ ಹತೋಟಿಯಲ್ಲಿದೆ ಅಂತ. ಹಾಗಾಗಿ ನಾವು ಸಂಪೂರ್ಣ ಭಗವಂತನಿಗೆ ಶರಣಾದಾಗ ನಮ್ಮ ಆಲೋಚನೆಗಳೂ ಸಹ ಬದಲಾಗ್ತಾ ಹೋಗುತ್ತೆ. ಹಾಗೂ ನಾವು ಸಂಪೂರ್ಣ ಯಾವಾಗ ನಾವು ಸತ್ಸಂಗದ ಮಾರ್ಗದಲ್ಲಿರ್ತೀವಿ ಹಾಗೂ ಧರ್ಮದ ಮಾರ್ಗದಲ್ಲಿರ್ತೀವಿ, ಭಗವಂತ ನಮ್ಮ ಜೊತೆ ನಮ್ಮ ಮನಸ್ಸನ್ನೂ ಸಹ ಹತೋಟಿಗೆ ತರ್ತಾ ಹೋಗ್ತಾನೆ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.